ಮೇಕೆದಾಟು ಯೋಜನೆಗೆ ತಮಿಳುನಾಡು ಸರ್ಕಾರ ಅಡ್ಡಗಾಲು ಹಾಕ್ತಲೇ ಇದೆ. ಇದನ್ನ ಖಂಡಿಸಿ ಹತ್ತಿಬೆಲೆ ಗಡಿಯಲ್ಲಿ ಕನ್ನಡ ಜಾಗೃತಿ ವೇದಿಕೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಇನ್ನು ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ರಾಜ್ಯದ ಎಲ್ಲಾ ನಾಯಕರು ಒಗ್ಗಟ್ಟನ್ನ ಈ ವಿಚಾರದಲ್ಲಿ ಪ್ರದರ್ಶನ ಮಾಡಲೇಬೇಕು. ಕಾಂಗ್ರೆಸ್ನ ರೀತಿ ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಮೇಕೆದಾಟು ವಿಷಯವನ್ನ ಪ್ರಸ್ತಾಪ ಮಾಡ್ತೀನಿ ಅಂದ್ರೆ ಡಿಎಂಕೆ ಕಾಂಗ್ರೆಸ್ನ ಮೈತ್ರಿ ಪಕ್ಷ ತಮಿಳುನಾಡಿನಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ ಮೇಕೆದಾಟಿನ ವಿಚಾರ ಪ್ರಸ್ತಾಪ ಮಾಡಿರೋ ರೀತಿಯಲ್ಲೇ ನಮ್ಮಲ್ಲೂ ಕೂಡ ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಮೇಕೆದಾಟು ವಿಚಾರವನ್ನ ಪ್ರಸ್ತಾಪ ಮಾಡ್ತೀನಿ ಅನ್ನೋ ಸಂದೇಶವನ್ನ ದೇವೇಗೌಡರು ನೀಡಿದ್ದಾರೆ. ಅವರ ಮಾತು ನಿಮ್ಮ ಮುಂದೆ. ಮ್ಯಾನಿಫೆಸ್ಟೋ ಅವರೇನೆಲ್ಲ ಹಾಕಿದ್ದಾರೋ ನಾವು ಕೂಡ ಇವತ್ತು ಕರ್ನಾಟಕದ ಜಾತ್ಯತೀತ ಜನತಾದಳ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ನಾವು ಈ ಮೇಕೆದಾಟನ್ನು ಕಟ್ಟಲಿಕ್ಕೆ ನಾವು ಯಾವುದೇ ರೀತಿಯಾದಂಥ ಭಯ ಪಡಬೇಕಾದಿಲ್ಲ. ನಾವು ಆ ಒಂದು ಕೆಲಸವನ್ನು ಚುನಾವಣೆ ಮುಗಿದ ಮೇಲೆ ಮೇಕೆದಾಟನ್ನು ಕಟ್ತಕ್ಕಂಥ ಅದಕ್ಕೆ ನಮ್ಮ ಒಂದು ರಾಜ್ಯ ನಾವು ಒಬ್ಬ ಅಂತ ಅಲ್ಲ, ಸರ್ಕಾರ ಮುಖ್ಯಮಂತ್ರಿಗಳಾದಿಯಾಗಿ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪರ ಸಮೇತ ನಾವು ಮೇಕೆದಾಟನ್ನು ಕಟ್ಟಲಿಕ್ಕೆ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹಾಕುವಾಗ ಅವರು ಅವರ ಮ್ಯಾನಿಫೆಸ್ಟೋದಲ್ಲಿ ಸೇರಿಸಲಿ ಅಂತೇಳಿ ವಿನಂತಿ ಮಾಡಿ. ಪಾಲಿಟಿಕ್ಸ್ ಅನ್ನ ಪಕ್ಕಕ್ಕಿಟ್ಟು ಮೇಕೆದಾಟಿನಿಂದ ಆಗಬಹುದಾದ ಪ್ರಯೋಜನಗಳು ಏನಿದೆ ಕ್ವಿಕ್ ಆಗಿ ಒಂದಷ್ಟು ಅಂಶವನ್ನ ಗಮನಿಸೋದೇ ಆದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮೇಕೆದಾಟು ಅಣೆಕಟ್ಟನ್ನ ಕಟ್ಟಿದ್ದೇ ಆದಲ್ಲಿ ರಾಜ್ಯ ಹಾಗೆ ನೆರೆ ರಾಜ್ಯ ತಮಿಳುನಾಡು ನಡುವೆ ನಡೀತಾ ಇರುವ ನೀರಿನ ಸಂಘರ್ಷಕ್ಕೆ ಒಂದಷ್ಟು ಸಹಾಯಕ ಆಗಬಹುದು ಅನ್ನೋ ಚಿಂತನೆ ಬಹಳ ವರ್ಷಗಳಿಂದ ಇದೆ. ಹೇಗಾಗತ್ತೆ ಪರಿಹಾರ? ಮಳೆಗಾಲದಲ್ಲಿ 65 TMCಯಷ್ಟು ಹೆಚ್ಚುವರಿ ನೀರನ್ನ ಸಂಗ್ರಹ ಮಾಡಬಹುದು. ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಆಗಿದ್ದೇ ಆದಲ್ಲಿ ಸಮುದ್ರದ ಪಾಲಾಗ್ತಾ ಇರುವ ನೀರಿದು ತಮಿಳುನಾಡಿಗೆ ಕೊಡೋ ನೀರಲ್ಲ, ಬದಲಾಗಿ ಸಮುದ್ರಕ್ಕೆ ಪಾಲಾಗ್ತಾ ಇರುವ ನೀರನ್ನ ಈ ಅಣೆಕಟ್ಟಿನಲ್ಲಿ ಸಂಗ್ರಹಿಸಿ ಇಡುವ ಗುರಿಯನ್ನ ಹೊಂದಲಾಗಿದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಬೆಂಗಳೂರು ನಗರ ಈಗ ಆಲ್ರೆಡಿ ನಾವು ಗಮನಿಸ್ತಾ ಇದ್ದೀವಿ, ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಈ ಸಮಸ್ಯೆಗೂ ಕೂಡ ಬೆಂಗಳೂರು ನಗರಕ್ಕೆ ನೀರು ಪೂರೈಕೆ ಮಾಡೋದಕ್ಕೂ ಕೂಡ ಮೇಕೆದಾಟು ಯೋಜನೆ ಸಹಾಯಕವಾಗುತ್ತೆ ಅನ್ನೋ ಚಿಂತನೆ ಇದೆ. ಇದರ ಜೊತೆಗೆ ವಿದ್ಯುತ್ ಉತ್ಪಾದನೆಗೂ ಕೂಡ ಮೇಕೆದಾಟು ಯೋಜನೆ ಸಹಕಾರಿಯಾಗುತ್ತೆ. ಒಟ್ಟು 67.16 TMC ನೀರನ್ನ ಸಂಗ್ರಹ ಮಾಡುವ ಗುರಿ ಮೇಕೆದಾಟು ಯೋಜನೆ ಹೊಂದಿದೆ. ಹಾಗಾದ್ರೆ ಈ ಒಂದು ಯೋಜನೆ ಕರ್ನಾಟಕದಲ್ಲಿ ಆಗ್ತಾ ಇರುವ ಬಗ್ಗೆ ತಮಿಳುನಾಡು ಯಾಕೆ ಪದೇ ಪದೇ ತಕರಾರನ್ನ ವ್ಯಕ್ತಪಡಿಸ್ತಾ ಇದೆ? ತಮಿಳುನಾಡಿನ ವಾದ ಏನು? ಇದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ತಮಿಳುನಾಡಿಗೆ ನೀರಿನ ಸಮಸ್ಯೆ ಉಂಟಾಗ್ಬಿಡುತ್ತೆ, ನೀವು 65-67 TMC ನೀರನ್ನ ಬಿಡೋದನ್ನ ಸ್ಟಾಪ್ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಸಿಗಬೇಕಾದ ನೀರು ಸಿಗೋದಿಲ್ಲ. ಈ ವಾದನೇ ಇಲ್ಲಾಜಿಕಲ್ಲ ಅಂತ ಹೇಳಿ. ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ನಲ್ಲೇ ನಿರ್ದೇಶನ ಇದೆ ಇಂತಿಷ್ಟು ನೀರನ್ನ ಬಿಡಬೇಕು ತಮಿಳುನಾಡಿಗೆ ಅಂತ ಹೇಳಿ. ಹೀಗಿರುವಾಗ ಹೆಚ್ಚುವರಿ ನೀರು, ನಾವು ಮೊದಲೇ ಅಂಶವನ್ನು ಪ್ರಸ್ತಾಪ ಮಾಡಿದ್ವಿ, ಹೆಚ್ಚುವರಿಯಾಗಿ ಸಮುದ್ರ ಪಾಲಾಗುವ ನೀರು ಹಾಗೆ ಮಳೆಗಾಲದಲ್ಲಿ ಬೀಳ್ತಕ್ಕಂತಹ ಸಂಗ್ರಹವಾಗ್ತಕ್ಕಂತಹ ನೀರನ್ನ ಹೆಚ್ಚುವರಿಯಾಗಿರ್ತಕ್ಕಂಥ ನೀರನ್ನ ಸಂಗ್ರಹ ಮಾಡ್ತಾ ಇರೋದ್ರಿಂದ ತಮಿಳುನಾಡು ಏನು ಹೇಳ್ತಿದೆ, ನಮಗೆ ನೀರಿನ ಸಮಸ್ಯೆ ಆಗುತ್ತೆ ಅನ್ನೋ ವಾದ ಅದು ಅಪ್ರಸ್ತುತ ಅನ್ನಿಸುತ್ತೆ. ಸದ್ಯದ ಮಟ್ಟಿಗೆ ಕೋರ್ಟ್ನಲ್ಲಿ ವಿಚಾರಗಳು ಪ್ರಸ್ತಾಪ ಆಗಿದೆ ಕೂಡ, ಅದಕ್ಕೆ ತೀರ್ಪು ಕೂಡ ಬಂದಿದೆ. ಇನ್ನು ಡ್ಯಾಮ್ ನಿರ್ಮಾಣದಿಂದ ತಮಿಳುನಾಡು ರೈತರಿಗೆ ನೀರಿನ ಕೊರತೆ ಆಗುತ್ತೆ ಅನ್ನೋದು ತಮಿಳುನಾಡಿನ ಆತಂಕ. ಮೇಕೆದಾಟು ಡ್ಯಾಮ್ ನಿರ್ಮಾಣದ ಸ್ಥಳ ಬೆಂಗಳೂರಿನಿಂದ ದೂರ ಇದೆ. ಬೆಂಗಳೂರಿಗೆ ನೀರು ಪೂರೈಕೆಯಷ್ಟೇ ಯೋಜನೆಯ ಉದ್ದೇಶ ಅಲ್ಲ, ಕರ್ನಾಟಕ ನೀಡ್ತಾ ಇರುವ ಕಾರಣ ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಬೆಂಗಳೂರಿನ ನೀರಿನ ಸಮಸ್ಯೆ, ನೀರು ಪೂರೈಕೆಯ ಸಮಸ್ಯೆಗೆ ಪರಿಹಾರ ಆಗತ್ತೆ ಮೇಕೆದಾಟು ಅನ್ನೋ ವಾದವನ್ನ ಕರ್ನಾಟಕ ಸರ್ಕಾರ ಮಂಡಿಸ್ತಾ ಇದೆ. ಅದನ್ನ ಒಪ್ಪೋದಿಲ್ಲ. ಬೆಂಗಳೂರಿನಿಂದ ಸಾಕಷ್ಟು ದೂರ ನಿರ್ಮಾಣ ಮಾಡಲಿಕ್ಕೆ ಅಣೆಕಟ್ಟನ್ನ ಯೋಜನೆಯನ್ನ ರೂಪಿಸಲಾಗ್ತಾ ಇದೆ ಅನ್ನೋದು ತಮಿಳುನಾಡಿನ ವಾದ. ಪ್ರತಿವಾದ ಏನೇ ಇದ್ರೂ ಕೂಡ ಮೇಕೆದಾಟು ವಿಚಾರ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಎಲೆಕ್ಷನ್ ವಸ್ತುವಾಗ್ಬಿಟ್ಟಿತ್ತು ದುರಂತ. ಈ ಬಾರಿ ಕೂಡ ಡಿಎಂಕೆ ಹಾಗೆ ರಾಜ್ಯದ ಎಲ್ಲಾ ಪಕ್ಷಗಳ ವಿರುದ್ಧವಾಗಿಯೂ ಕೂಡ ಈ ತೀರ್ಮಾನ ಇರೋದ್ರಿಂದ ಯಾವ ರೀತಿ ಪರಿಗಣಿಸುತ್ತೆ ಕಾಂಗ್ರೆಸ್ ಪಾಳೆಯ ರಾಜ್ಯದಲ್ಲಿ ಗಮನ ವಹಿಸಬೇಕಾಗತ್ತೆ. ಇದೀಗ ದೊಡ್ಡಗೌಡರು ತಮ್ಮ ಮೈತ್ರಿ ಪ್ರಣಾಳಿಕೆಯಲ್ಲಿ ಮೇಕೆದಾಟು ವಿಚಾರ ಇರುತ್ತೆ ಅಂತ ಹೇಳಿದ್ದಾರೆ. ಇರುತ್ತಾ? ಕಾದ್ ನೋಡೋಣ.